ಹೌದು, ಅದು ಆ್ಯಕ್ಚುಲಿ ಸಂಗೀತ ಎಕ್ಸ್ಪ್ಲನೇಷನ್ ಕೊಡಬೇಕು, ಅಲ್ಲಿ ಏನು ನಡೀತು, ಅವತ್ತು ಏನಾಯಿತು ಅನ್ನೋದು. ಬಿಕಾಸ್ ನನಗೆ ಗೊತ್ತಿಲ್ಲ ಅಲ್ಲಿ ಯಾಕಾಯಿತು, ಯಾಕೆಂದರೆ ಬೇರೆನೇ ಒಂದು ನಡೀತಾ ಇತ್ತು, ಇಲ್ಲಿ ಕಿತ್ತಾಟಗಳು ನಡೀತಾ ಇತ್ತು. ಗೇಮ್ನ ನಾನು ಫ್ಲವರ್ ಇಡೋದ್ರಲ್ಲಿ ನಾನು ಬ್ಯುಸಿ ಇದ್ದೆ, ಹೂವು ನೆಟ್ಟೋದ್ರಲ್ಲಿ. ಹಾಗಾಗಿ ಅಲ್ಲಿ ಏನು ನಡೀತು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈಗ ಅವರು ಸಾರಿ, ಆ ವಿಷಯ ಈಗ ಯಾಕೆ ಬಂತು, ಅದೇ ಹೇಳಿದ್ನಲ್ಲ, ಆ ಮನೇಲಿ ಯಾವಾಗ ಏನು ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಯಾವಾಗೋ ನಡೆದಿರೋದಕ್ಕೆ ಸಾರಿ ಕೇಳಬೇಕಾಗತ್ತೆ, ಯಾವಾಗಲೋ ನಡೆದಿರೋ ಒಂದು ಪಾಯಿಂಟ್ನ ತೊಗೊಂಬಂದು ಹೇಳಬೇಕಾಗತ್ತೆ. ಸೊ ಪ್ರಾಬ್ಲಿ ಅದಕ್ಕೆ ಹೇಳಿರ್ತಾರೆ. ಬಟ್ ಶಿ ಹ್ಯಾಸ್ ಟು ಗಿವ್ ದ ಕ್ಲಾರಿಫಿಕೇಶನ್. ಅದ್ರ ಬಗ್ಗೆ ನನಗೆ ಐ ಹ್ಯಾವ್ ನೋ ಐಡಿಯಾ, ಏನು ನಡೀತು ಅನ್ನೋದು ನನಗೆ ಗೊತ್ತಿಲ್ಲ. ನಡೆದಿರೋದು ಏನೋ ಆಗಿದೆ ಅನ್ನೋದಷ್ಟೇ ಗೊತ್ತಿದೆ. ಕಾರ್ತಿಕ್ ಪಾರ್ಟ್ ಏನಲ್ಲಿ ಸಂಗೀತ ಜೊತೆ ಇರ್ತಾರೆ, ಈಗ ಪಾರ್ಟ್ ಬಿ ಸೊ ನಮ್ರತಾ ಜೊತೆ ಇದ್ದಾರೆ. ಸೊ ಅವರು ಒಂದು ಲೈವ್ನಲ್ಲಿ ಹೇಳ್ತಿರ್ತಾರೆ ಕೂಡ ಕಾರ್ತಿಕ್, ಇದೆಲ್ಲ ಜಸ್ಟ್ ಟೈಮ್ ಪಾಸ್ ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡಿದಾಗ ಅಂದರೆ ಲೈಕ್ ಬಿಗ್ ಬಾಸ್ ಮನೇಲಿ ಈ ಥರ ಎಲ್ಲ ಇದ್ದರೆ ಹೇಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಅದು ಅವ್ರವ್ರ ಏನೋ ಪರ್ಸ್ನಾಲಿಟೀಸ್, ನಾನು ಏನು ಹೇಳೋಕ್ಕಾಗೋದಿಲ್ಲ. ಬಟ್ ಇಟ್ ವೆರಿ ಕ್ಲಿಯರ್, ಬೋತ್ ಆಫ್ ದೆಮ್, ನಮ್ರತಾನೂ ಆಗಿರ್ಬೋದು ಅಥವಾ ಕಾರ್ತಿಕ್ ಆಗಿರ್ಬೋದು, ಇಬ್ಬರು ಕ್ಲಿಯರ್ ಆಗಿದ್ದಾರೆ. ಇಟ್ಸ್ ಜಸ್ಟ್ ಅಂಡ್ ಫನ್ ಅಷ್ಟೇ, ತಮಾಷೆಗೆ ಮಾಡಿಕೊಂಡು ಆಟ ಆಡ್ಕೊಂಡಿದ್ದಾರೆ ಅಷ್ಟೇ ಅಂತ ನನಗೆ ಅನ್ನಿಸ್ತಾ ಇರೋದು. ಅವ್ರು ಅದನ್ನು ಹೇಳಿದ್ದಾರೆ ಕೂಡ. ಇಟ್ಸ್ ಪಾರ್ಟ್ ಆಫ್ ದಿ ಗೇಮ್ ಅಷ್ಟೇ. ಮೇಡಮ್, ಜೊತೆಗೆ ಸಂಗೀತ ಅವರು ಯಾವಾಗಲೂ ಹತ್ಕೊಂಡು ಬಾತ್ರೂಮಲ್ಲಿ ಕೂತಿರ್ತಾರೆ. ಅದು ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳೋದು ಲೈಕ್ ಟ್ರೋಲ್ಸಲ್ಲಾಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು, ಎಲ್ಲೋ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಇವರು ಮತ್ತು ಪ್ರತಾಪ್ ಅಂತ. ಆ್ಯಕ್ಚುಲಿ ಸಂಗೀತ ಅಷ್ಟು ಅಳ್ತಿದ್ದಾರೆ ಅನ್ನೋದು ಮನೆಯಲ್ಲಿ ನನಗೂ ಪ್ರತಾಪ್ ಸ್ವಲ್ಪ ಗೊತ್ತಿತ್ತು, ನನಗೂ ಫುಲ್ ಗೊತ್ತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ನಾನೊಂದಷ್ಟು ಸಲ ನೋಟಿಸ್ ಮಾಡಿದ್ದುಂಟು, ಸಮಾಧಾನ ಮಾಡಿದ್ದುಂಟು. ಅದು ಬಿಟ್ಟರೆ ಮನೆಯಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಫ್ಯಾಮ್ಲಿ ರೌಂಡ್ ಅಂತ ಬಂದಾಗ ಹೊರಗಡೆಯಿಂದ ಬಂದವರು ಹೇಳಿದ್ದೇನೆ, ಯಾಕೆ ನೀವು ಅಷ್ಟು ಅಳ್ತಾ ಇದ್ದೀರಾ, ಅಳಬೇಡಿ ಅಂತ. ಅಲ್ಲಿವರೆಗೂ ನಮಗೆ ಗೊತ್ತಿಲ್ಲ. ಸಿಂಪತಿ ಕಾರ್ಡ್ ಅಂತ ನನಗೆ ಅನ್ನಿಸಲ್ಲ, ಯಾಕೆಂದರೆ ಅಲ್ಲಿ ಬಹಳಷ್ಟು ಸಲ ಲೋ ಆಗಿರೋದು ಉಂಟು. ಈಗ ನನಗೂ ಆಗಿದೆ, ಬೇಜಾರಾಗಿದೆ. ಬಟ್ ನಾನು ಅದನ್ನು ಕಂಟ್ರೋಲ್ ಮಾಡ್ಕೋತಾ ಇದ್ದೆ. ಇಲ್ಲ ಈ ಥರ, ಯಾಕೆಂದರೆ ಈಗ ನೋಡಿ, ಈ ಥರ ಕಾರ್ಡ್ ಅಂತ ಬಂದ್ಬಿಡುತ್ತೆ, ಸಿಂಪತಿ ಕಾರ್ಡ್ ಅಂತ, ವಿಮೆನ್ ಕಾರ್ಡ್ ಅಂತ, ಆ ಥರದ್ದು ಬಂದ್ಬಿಡುತ್ತೆ. ಸೊ ನಾನು ಕಂಟ್ರೋಲ್ ಮಾಡ್ಕೋತಿದ್ದೆ ಎಮೋಷನ್ಸ್ನ. ಮನೆಯವ್ರನ್ನ ನೋಡಬೇಕು ಅನಿಸುತ್ತೆ, ಏನೋ ಒಂದು ಯಾರೋ ಒಬ್ರು ಹರ್ಟ್ ಮಾಡಿದ ತಕ್ಷಣ ನಮಗೆ ಬೇಕಾದವ್ರ ಹತ್ರ ಹೋಗಿ ಇದನ್ನು ಹೇಳ್ಕೋಬೇಕು ಅಂತ ಅನಿಸುತ್ತೆ. ಅಲ್ಲಿ ಏನು ಅನಿಸ್ಬಿಡುತ್ತೆ ಅಂದರೆ, ಯಾರು ನಮಗೆ ತುಂಬ ಹತ್ರನೂ ಇರ್ತಾರೆ, ಹತ್ರ ಅಲ್ಲ ಅಂತಲೂ ಅನಿಸ್ತಾ ಇರುತ್ತೆ. ತುಂಬ ಕ್ಲೋಸ್ ಅಂತ ಅನ್ಕೋತೀವಿ, ಬಟ್ ಅಲ್ಲ ಅಂತಲೂ ಅನ್ಕೋತೀವಿ. ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಅಲ್ಲಿ ಎಮೋಷನಲ್ ಆಗಿಬಿಟ್ವಿ ಅಂದರೆ ಬಹಳ ಕಷ್ಟ ಆಗುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಕಳಪೆ ಕೊಡೋದು ಇಟ್ಸ್ ಅ ಪ್ರಾಕ್ಟಿಕಲ್, ಪ್ರೋಸೆಸ್. ಇದು ಮಾಡಬೇಕು ಅನ್ನೋದು ಬರಬೇಕು. ನಾಮಿನೇಷನ್ಸ್ ಇಟ್ಸ್ ಅ ಪ್ರೋಸೆಸ್. ತುಂಬ ತಲೆ ಹಚ್ಕೋಬಾರ್ದು. ಈಗ ಏನಾಗುತ್ತೆ, ಒಬ್ಬ ಫ್ರೆಂಡ್ ಬಂದು ನನ್ನನ್ನು ನಾಮಿನೇಟ್ ಮಾಡಿಬಿಟ್ರು ಅಂದ ತಕ್ಷಣ ತುಂಬ ಡೌನ್ ಆಗ್ತೀವಿ ನಾವು. ಇಟ್ಸ್ ವೆರಿ ನ್ಯಾಚುರಲ್. ಸೊ ಅದೇ ಥರ ಸಂಗೀತಕ್ಕೆ ಸುಮಾರು ಸಲ ಆಗಿರಬಹುದು ಅಂತಲೇ ಅನ್ಕೋತೀನಿ. ಯಾಕೆಂದರೆ ಪ್ರತಿ ಸಲ ಏನಾದರೂ ಒಂದು ಹೇಳುವಾಗ ಅವ್ರಿಗೆ ಹರ್ಟ್ ಆಗ್ತಾಯಿತ್ತು, ಹೋಗ್ಬಿಡ್ತಾಯಿದ್ರು, ಸೈಲೆಂಟ್ ಆಗ್ತಾಯಿದ್ರು. ಈವನ್ ಪ್ರತಾಪ್ ವಿಷಯದಲ್ಲೂ ಹಾಗೆ ಆಗ್ತಿತ್ತು. ಸಿಂಪತಿ ಕಾರ್ಡ್ ಅದೊಂದು ನನಗೆ ಗೊತ್ತಿಲ್ಲ. ಬಿಕಾಸ್ ಅದೇ ಹೇಳಿದ್ನಲ್ಲ, ಹೊರಗಡೆಯಿಂದ ನೋಡೋರಿಗೆ ಅದು ಗೊತ್ತಾಗತ್ತೆ ಹೇಗಿರುತ್ತೆ ಅಂತ. ಒಳಗಡೆ ಆ್ಯಸ್ ಅ ಕಂಟೆಸ್ಟೆಂಟ್ ನನಗೆ ಆ ಥರ ಗೊತ್ತಾಗ್ತಾ ಇರಲಿಲ್ಲ.